ಕಾಣಿಸ್ತಾ ಇದೆ ಈ ಕಡೆ. ಮಹತೋಬಾರ ಎಲ್ಲೂರು ಶ್ರೀ ವಿಶ್ವೇಶ್ವರ ದೇವರ ಸನ್ನಿಧಿಯಲ್ಲಿ ಇವತ್ತು ರಾಶಿ ಪೂಜೆಯನ್ನು ಜರುಗ್ತಾ ಇದೆ. ಶ್ರೀಯುತ ಶ್ರೀಮತಿ ಮತ್ತು ಶ್ರೀ ಉಮೇಶ್ ಕರಿಯಣ್ಣ ಶೆಟ್ರ ಮತ್ತು ಕುಟುಂಬಸ್ಥರ ಸೇವಾರೂಪದಲ್ಲಿ ಈ ರಾಶಿ ಪೂಜೆಯನ್ನು ಸೇವೆಯನ್ನು ನೀಡ್ತಾ ಇದ್ದಾರೆ. ಈಗಾಗಲೇ ಬೆಳಿಗ್ಗೆ 6:30 ಗಂಟೆಗೆ ರಾಶಿ ಪೂಜೆಯ ಕಾರ್ಯಕ್ರಮ ಪ್ರಾರಂಭಗೊಂಡು ನಾಳೆ ಮಂಗಳವಾರ ಬೆಳಿಗ್ಗೆ 6:30 ಗಂಟೆಯವರೆಗೆ ಸತತ 24 ಗಂಟೆ ಪ್ರತಿಯೊಂದು ರಾಶಿಗೂ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಇದೊಂದು ವಿಶ್ವೇಶ್ವರ ದೇವಸ್ಥಾನದಲ್ಲಿ ಬಹಳ ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಂಥ ವಿಶೇಷ ಸೇವೆ. ಈ ಸೇವೆಯಲ್ಲಿ ವಿಷ್ಣು ದೇವರಿಗೂ ಪೂಜೆ, ವಿಷ್ಣು ದೇವರಿಗೆ ಶಿವನ ಸಾನ್ನಿಧ್ಯದಲ್ಲಿ ರಾಶಿ ಪೂಜೆ, ಶಿವನಿಗೂ ಪೂಜೆ ಜರುಗ್ತಾ ಇದೆ, ವಿಷ್ಣು ದೇವರಿಗೂ ಪೂಜೆ ಜರುಗ್ತಾ ಇದೆ. ಈ ಒಂದು ವಿಶೇಷ ರಾಶಿ ಪೂಜೆಯಲ್ಲಿ ಅನ್ನದಾನ ಶ್ರೇಷ್ಠ. ಸಾವಿರಾರು ಜನ ಭಕ್ತಾದಿಗಳು ಬಂದು ಅನ್ನ ಪ್ರಸಾದವನ್ನು ಇಲ್ಲಿ ಸ್ವೀಕರಿಸುತ್ತಾರೆ. ಅದೇ ರೀತಿ ರಾತ್ರಿ 7 ಗಂಟೆಯಿಂದ ರಂಗಪೂಜೆಯ ಕಾರ್ಯಕ್ರಮ ಪ್ರಾರಂಭಗೊಂಡು ಬಲಿ ಉತ್ಸವ ಎಲ್ಲ ನೆರವೇರಲಿಕ್ಕೆ ಇದೆ. ನಾಳೆ ಬೆಳಗಿನ ಜಾವ 6:30 ಗಂಟೆಯವರೆಗೂ ಈ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ. ಇದರಲ್ಲಿ ದೇವಳದ ತಂತ್ರಿವರಿಯರು, ಅರ್ಚಕರು, ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು, ಕಾರ್ಯನಿರ್ವಹಣಾಧಿಕಾರಿಯವರು, ಸ್ಥಳವಂದಿಗರು, ಗ್ರಾಮಸ್ಥರು ಎಲ್ಲ ಸಂಪೂರ್ಣ ಸಹಕಾರದೊಂದಿಗೆ ಈ ಒಂದು ರಾಶಿ ಪೂಜೆ ಮಹೋತ್ಸವ ಅತಿ ವಿಜೃಂಭಣೆಯಿಂದ ದೇವರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲರ ಸಹಕಾರ ಇದಕ್ಕೆ ಕೊಡ್ತಾ ಇದ್ದಾರೆ. ಎಲ್ಲೂರು ವಿಶ್ವೇಶ್ವರ ದೇವರ ಕ್ಷೇತ್ರ, ಕುಂಡ ಹೆಗಡೆ ಕುತ್ಯಾರು ಅರಸರಿಗೆ ಒಲಿದು ಬಂದಂತಹ ಕಾಶಿ ವಿಶ್ವನಾಥ ಕ್ಷೇತ್ರ, ಉದ್ಭವಲಿಂಗ. ಅದೇ ರೀತಿ ಸೋದೆ ವಾಜಿರಾಜ ಗುರು ಸಾರ್ವಭೌಮರಿಗೆ ಒಲಿದಂತಹ ದೇವರು. ವಿಶೇಷವಾಗಿ ಸೋದೆ ಮಠದ ಮಠಾಧೀಶರು ಇವತ್ತಿಗೂ ಬಂದರೂ ದೇವರ ಒಳಗೆ ಹೋಗಿ ಮಡಿಯಲ್ಲಿ ಪೂಜೆ ಮಾಡಿ ಬರುವಂತಹ ಒಂದು ಕ್ಷೇತ್ರ. ಅದೇ ರೀತಿ ಲಕ್ಷ್ಮೀ ನರಸಿಂಹ ದೇವರ ಸಾನ್ನಿಧ್ಯ ಇರುವಂತಹ ಜಾಗವು ಹೌದು. ಹಿರಿಯರ ಕಾಲದಿಂದ ರಾಶಿ ಪೂಜೆ ಎನ್ನುವಂತಹ ವಿಶೇಷ ಸೇವೆ. ಆ ಸೇವೆಯನ್ನು ಡಾಕ್ಟರ್ ಉಮೇಶ ಕರಿಯಣ್ಣ ಶೆಟ್ಟಿ ಮತ್ತು ಸಹೋದರಿಯರೆಲ್ಲ ಒಟ್ಟು ಸೇರಿ ಬಂಧು ಮಿತ್ರರೊಡಗೂಡಿ ವಿಶೇಷವಾಗಿ 2ನೇ ಸಾರಿ ಈ ಸೇವೆಯನ್ನು ಇಲ್ಲಿ ಕ್ಷೇತ್ರದಲ್ಲಿ ದೇವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಹಾಗಿರುವಾಗ ದ್ವಾದಶ ರಾಶಿಗೆ ಸಂಬಂಧಪಟ್ಟು ಮೇಷಾಡಿ ರಾಶಿಯ ವಿಶೇಷವಾಗಿ ದ್ವಾದಶ ನಾಮದಲ್ಲಿ ದೇವರ ಆರಾಧನೆ. ಅದೇ ರೀತಿ ರಾಶಿಯಲ್ಲೂ ಅದೇ ರೀತಿ ಒಳಗೆ ಇರುವಂತಹ ವಿಶ್ವೇಶ್ವರ ದೇವರ ಸನ್ನಿಧಿಯಲ್ಲಿ ಒಟ್ಟಿಗೆ ರಾಶಿ ಪೂಜೆಯ ಸಂದರ್ಭ. ಅದೇ ಇನ್ನು ಸಾಯಂಕಾಲ ಇವತ್ತು ಬೆಳಿಗ್ಗೆ ಆಗುವಾಗ ಉದಯ ಕಾಲದಲ್ಲಿ ರಾಶಿ ಪೂಜೆಯನ್ನು ಪ್ರಾರಂಭಿಸಿ ಉದಯ ಅಸ್ತಮಾನ ಪರ್ಯಂತದ ಪೂಜೆ 2 ಕಡೆಯಲ್ಲಿಯೂ ಒಟ್ಟಿಗೆ ಆಗಿ ಇನ್ನು ಅನ್ನ ಸಂತರ್ಪಣೆ ವಿಶ್ವೇಶ್ವರ ದೇವರ ಪ್ರೀತ್ಯರ್ಥವಾಗಿ ಮಹಾನ್ಯಾಸಪೂರ್ವಕ ಚತುರುದ್ರ ಪಾರಾಯಣ, ಅಭಿಷೇಕ, ಇದರ ದಾನ ದಕ್ಷಿಣೆ, ಅನ್ನ ಸಂತರ್ಪಣೆ ನಡೆಯುತ್ತವೆ. ವಿಶ್ವೇಶ್ವರ ದೇವರ ಪ್ರೀತ್ಯರ್ಥವಾಗಿ ಮಹಾನ್ಯಾಸಪೂರ್ವಕ ಚತುರುದ್ರ ಪಾರಾಯಣ, ಅಭಿಷೇಕ, ಇದರ ದಾನ ದಕ್ಷಿಣೆ,
ಮಹಾ ಅನ್ನ ಸಂತರ್ಪಣೆ ನಡೆಯುತ್ತಾ ಉಂಟು. ಸಾಯಂಕಾಲ ಆಗುವಾಗ ಮುಹೂರ್ತ ಬಲಿ ಅಂತೇಳಿ ಅದೇ ರೀತಿ ರಾಶಿ ಪೂಜೆ, ಅದೇ ರೀತಿ ರಂಗ ಪೂಜೆ, ರಥೋತ್ಸವಾದಿ ಮಹೋತ್ಸವ ಪೂರ್ವಕವಾಗಿ ದೇವರಿಗೆ ಸೇವೆಯನ್ನು ಅರ್ಪಣೆ ಮಾಡುವುದರ ಮೂಲಕ ನಾಳೆ ಬೆಳಿಗ್ಗೆ ನಡೆಯುವಂಥ ರಾಶಿ ಪೂಜೆಯ ಉದ್ಯಾಪನೆ ಸಮಾಪ್ತಿ, ಅದೇ ರೀತಿ ಪ್ರದಕ್ಷಿಣೆ ನಮಸ್ಕಾರ, ಮಹಾಮಂತ್ರಾಕ್ಷರ ಸೇವೆ ಅವನ್ನು ಕೊಟ್ಟು ದೇವರಿಗೆ ಅರ್ಪಣೆ ಮಾಡುವ ಮೂಲಕ ಯಜಮಾನ ಸಹ ಕುಟುಂಬಕ್ಕೆ ದೇವರ ಶ್ರೇಯಸ್ಸನ್ನು ಮಾಡಿ ಅವರ ಮನಸ್ಸಿನ ಅಭಿಷ್ಟವನ್ನು ಸಿದ್ಧಿ ಮಾಡಿ ಅಂತ ಹೇಳಿ ನಮ್ಮ ಗ್ರಾಮದವರು, ಸೀಮೆಯವರು, ಅದೇ ರೀತಿ ಭಕ್ತ ಸಮೂಹ, ತಂತ್ರಿ ವರ್ಗ, ಅರ್ಚಕ ವರ್ಗ, ನೌಕರ ವರ್ಗ ಅಂತ ಅದೇ ರೀತಿ ಆಡಳಿತ ವರ್ಗದವರೆಲ್ಲ ಒಟ್ಟು ಸೇರಿ ದೇವರಂತೆ ಪ್ರಾರ್ಥನೆ ಮಾಡಿ ಸೇವೆ ಕೊಟ್ಟಂಥ ಯಜಮಾನರಿಗೆಲ್ಲ ಶ್ರೇಯಸ್ಸಾಗಲಿ ಅಂತೇಳಿ ಪ್ರಾರ್ಥನಾ ಪೂರ್ವಕ ಪ್ರಸಾದವನ್ನು ಮಾಡ್ತಾರೆ.